ನಮಸ್ಕಾರ. ನನ್ನ ಇಂಟೆನ್ಷನ್ ಈ ಚಾನೆಲ್ನ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ನಾನು ಮಾಡ್ತಾಯಿದ್ದೀನಿ. ಸೊ ನೀವೇನಾದರೂ ಈಗ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಫಸ್ಟ್ BSc ಸೆಕೆಂಡ್ ಸೆಮ್ಮಲ್ಲಿ ಓದ್ತಾ ಇದ್ದೀರಾ, ಕೆಮಿಸ್ಟ್ರಿನ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ ಅಂತಂದರೆ ಕ್ವಶನ್ ಪೇಪರ್ ಯಾವ ಥರ ಇರುತ್ತೆ, ಇನ್ನೇನು ಎಕ್ಸಾಮ್ ಬರ್ತಾ ಇದೆ ನಿಮಗೆ, ಕ್ವಶನ್ ಪೇಪರ್ ಯಾವ ಥರ ಇರುತ್ತೆ, ಹೇಗಿರುತ್ತೆ, ಅದ್ರ ಬಗ್ಗೆ ಎಲ್ಲನೂ ಡಿಸ್ಕಸ್ ಮಾಡೋಣ ಅಂತ ಇವತ್ತು ಅಂದ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಕ್ವಶನ್ ಪೇಪರಲ್ಲಿ ನಿಮಗೆ 80 ಮಾರ್ಕ್ಸ್ ಕ್ವಶನ್ಸ್ ಆನ್ಸರ್ ಮಾಡಬೇಕಾಗುತ್ತೆ. ಸಿನ್ಸ್ ಯು ಬಿಲಾಂಗ್ ಟು SCP ಸ್ಟೇಟ್ ಎಜುಕೇಷನ್ ಪಾಲಿಸಿ ಪ್ರಕಾರ ನೀವು 80 ಮಾರ್ಕ್ಸ್ಗೆ ಆನ್ಸರ್ ಮಾಡಬೇಕಾಗತ್ತೆ. ನಿಮಗೆ ಒಟ್ಟು 5 ಕ್ವಶನ್ ಇರುತ್ತೆ ಕ್ವಶನ್ ಪೇಪರಲ್ಲಿ. ಮೊದಲನೇ ಕ್ವಶನ್ ನಂಬರ್ ಏನಿದೆಯಲ್ಲ ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಒಟ್ಟು 12 ಕ್ವಶನ್ಸ್ ಇರುತ್ತೆ. ಸೊ 24 ಮಾರ್ಕ್ಸ್ ಇರುತ್ತೆ. ಬಟ್ ಅದರಲ್ಲಿ ನೀವು 10 ಮಾತ್ರ ಆನ್ಸರ್ ಮಾಡಬೇಕಾಗತ್ತೆ. ಎಕ್ಸ್ಪೆಕ್ಟೆಡ್ ಎಷ್ಟು ಅಂತಂದರೆ, ಸೊ ನಿಮ್ಗೆ ಅಲ್ಲಿ ಚಾಯ್ಸ್ ಇರುತ್ತೆ. 12 ಕ್ವಶನ್ಸ್ ಇರುತ್ತೆ, 12 ಕ್ವಶನ್ಸ್ ಇರುತ್ತೆ. ಆದರೆ ನಿಮಗೆ ಬರುವಂಥದ್ದು ಎಷ್ಟು ಅಂತಂದರೆ ಬರೀ 10 ಕ್ವಶನ್ ಮಾತ್ರ ಆನ್ಸರ್ ಮಾಡಬೇಕು. ಸೊ 2 ಕ್ವಶನ್ ಎಕ್ಸ್ಟ್ರಾ ಇರುತ್ತೆ. ಅದೇ ಥರ ಕ್ವಶನ್ ನಂಬರ್ 2 ತೊಗೊಂಡ್ರೆ ಅಲ್ಲಿ 5 ಮಾರ್ಕ್ ಕ್ವಶನ್ ಇರುತ್ತೆ. ಒಟ್ಟು ನೀವು ಎಷ್ಟು ಆನ್ಸರ್ ಮಾಡಬೇಕು ಅಂದರೆ 3 ಆನ್ಸರ್ ಮಾಡಬೇಕು, ಆದರೆ 4 ಕೊಟ್ಟಿರ್ತಾರೆ. ಸೊ ಎಗೇನ್ ನಿಮ್ಗೆ ಅಲ್ಲಿ ಚಾಯ್ಸ್ ಇರುತ್ತೆ. ಸೊ ಅದು ಎಷ್ಟಾಗುತ್ತೆ, ಟೋಟಲ್ ಮಾರ್ಕ್ಸ್ ಕ್ವಶನ್ ಪೇಪರಲ್ಲಿ 20 ಮಾರ್ಕ್ಸ್ ಇರುತ್ತೆ. ಬಟ್ ನೀವು ಆನ್ಸರ್ ಮಾಡೋಂಥದ್ದು 15 ಮಾರ್ಕ್ ಆಗುತ್ತೆ. ಅದೇ ಥರ 3 ಇರ್ಬೋದು, 4 ಇರ್ಬೋದು, 5 ಇರ್ಬೋದು, ಎಲ್ಲನೂ 5 ಮಾರ್ಕ್ಸ್ ಕ್ವಶನ್ಸನ್ನೇ. ಆ 5 ಮಾರ್ಕ್ಸ್ ಕ್ವಶನ್ಸು ಮತ್ತೆ ಅವರು ಫರ್ದರ್ ಡಿವೈಡ್ ಮಾಡಿರ್ಬೋದು 3+2 ಅಂತ, ಅಥವಾ ಒಂದೇಗೆ ಡೈರೆಕ್ಟಾಗಿ 5 ಮಾರ್ಕ್ಸ್ ಕ್ವಶನ್ಸು ಅವರು ಕೇಳಿರ್ಬೋದು. ಸೊ ನಿಮ್ಗೆ ಆನ್ಸರ್ ಮಾಡಬೇಕಾಗಿರೋದು ಎಷ್ಟು ಆನ್ಸರ್ ಮಾಡಬೇಕು, ನೀವು 3 ಆನ್ಸರ್ ಮಾಡಬೇಕು. ಆದರೆ ಅವ್ರು ಏನು ಮಾಡಿರ್ತಾರೆ, ಒಟ್ಟು 4 ಕ್ವಶನ್ ಕೊಟ್ಟಿರ್ತಾರೆ. ಅಂದರೆ ನಿಮ್ಮದು ಎಂಟೈರ್ ಕ್ವಶನ್ ಪೇಪರ್ ಏನಾಗಿರುತ್ತೆ ಅಂದರೆ 104 ಮಾರ್ಕ್ಸ್ ಇರುತ್ತೆ. 104 ಮಾರ್ಕ್ಸ್ಗೆ ನಿಮ್ಮದು ಕ್ವಶನ್ ಪೇಪರ್ ಇರುತ್ತೆ. ಅದೇ ನೀವು ಆನ್ಸರ್ ಮಾಡಬೇಕಾಗಿರೋದು ಬರೀ 80 ಮಾರ್ಕ್ಸ್ಗೆ. ಅಂದರೆ 104ರಲ್ಲಿ ನಾವು 80 ಸಬ್ಟ್ರಾಕ್ಟ್ ಮಾಡಿದ್ರೆ 24 ಮಾರ್ಕ್ಸು ಎಕ್ಸ್ಟ್ರಾ ಕ್ವಶನ್ಸ್ ಇರುತ್ತೆ. ಸೊ ನೀವು ಅಂದರೆ ಪ್ಲ್ಯಾನ್ ಮಾಡಿಕೊಂಡ್ರೆ, ನೀಟಾಗಿ ಸಿಚುಯೇಷನ್ ಮಾಡಿಕೊಂಡ್ರೆ, ಸೊ ಒಂದು ಯೂನಿಟ್ ಯಾವುದೋ ನಂಗೆ ತುಂಬ ಕಷ್ಟ ಇದೆ, ಈಗ ಎಕ್ಸಾಮ್ ಹತ್ರ ಬಂದಿದೆ, ಓದೋಕ್ಕಾಗಿಲ್ಲ ಅಂದರೆ ಎಗೇನ್ ಸ್ಟಡಿನಲ್ಲಿ 2 ಥರ ಇದೆ. ಸ್ಮಾರ್ಟ್ ಸ್ಟಡಿ ಅಂತ ಹೇಳ್ತಾರೆ, ಹಾರ್ಡ್ ಸ್ಟಡಿ ಅಂತ. ಹಾರ್ಡ್ ಸ್ಟಡಿ ನಿಮ್ಗೆ ಯಾವಾಗೂ ನಿಮಗೆ ಮುಂದಕ್ಕೆ ಯಾವಾಗಾದರೂ ಅದು ಅಂದರೆ ಸಬ್ಜೆಕ್ಟ್ ಗೊತ್ತಿರುತ್ತೆ, ಕಾನ್ಸೆಪ್ಟ್ ಗೊತ್ತಿರುತ್ತೆ, ಎಲ್ಲಾದರೂ ಹೆಲ್ಪ್ ಆಗೇ ಆಗುತ್ತೆ. ಅದೇ ನನಗೆ ಅಷ್ಟು ಟೈಮ್ ಇಲ್ಲ, ನಾನು ಮುಂಚೆಯಿಂದ ಎಫರ್ಟ್ ಹಾಕಿಲ್ಲ, ಇನ್ನೇನು ಎಕ್ಸಾಮ್ ಹತ್ರ ಬರ್ತಾ ಇದೆ, ಆಗ ನಾನು ಏನು ಮಾಡಬೇಕು, ಒಂದು ಯೂನಿಟ್ ನಾನು ಓದೇ ಇಲ್ಲ ಅಂತಂದ್ರೂ ನೀವು ವರಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಆ ಒಂದು ಯೂನಿಟ್ ನೀವು ಬಿಟ್ಟರೆ, ಬಿಕಾಸ್ 24 ಮಾರ್ಕ್ಸ್ ಕ್ವಶನ್ಸು ನಿಮ್ಮದು ಕ್ವಶನ್ ಪೇಪರಲ್ಲಿ ಜಾಸ್ತಿ ಇರುತ್ತೆ. ಒಂದು ಯೂನಿಟ್ ನೀವು 15 ಮಾರ್ಕ್ಸ್ದು ಒಂದು ಯೂನಿಟ್ ಬಿಟ್ರೂ ಈಗ ಅಂದರೆ ಇದೇನಾಗುತ್ತೆ, ಕ್ವಶನ್ ನಂಬರ್ 2 ಒಂದೇನಿದೆ, ಇಟ್ಸ್ ಅ ಮಿಕ್ಸ್ಚರ್ ಆಫ್ ಆಲ್ ದಿ ಚಾಪ್ಟರ್ಸ್. ಅಂದರೆ ನಿಮಗೆ ಒಟ್ಟು 4 ಯೂನಿಟ್ ಇರುತ್ತೆ. ಯೂನಿಟ್ 1, 2, 3, 4 ಅಂತ 4 ಯೂನಿಟ್ದು ಸೇರಿಸಿ ನಿಮಗೆ ಕ್ವಶನ್ ನಂಬರ್ 1ಅಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಕ್ವಶನ್ ನಂಬರ್ 2ನಲ್ಲಿ ಏನಾಗಿರುತ್ತೆ, ಬರೀ ನಿಮಗೆ ಯೂನಿಟ್ 1 ಕೆಮಿಕಲ್ ಬಾಂಡಿಂಗ್ ಕ್ವಶನ್ ಮಾತ್ರ ಹಾಕಿರಬೇಕು. ಕ್ವಶನ್ ನಂಬರ್ 3ನಲ್ಲಿ ಏನಾಗಿರುತ್ತೆ, ಯೂನಿಟ್ 2 ಕ್ವಶನ್ಸ್ ಹಾಕಿರಬೇಕು. ಕ್ವಶನ್ ನಂಬರ್ 4ಅಲ್ಲಿ ಯೂನಿಟ್ 3 ಕ್ವಶನ್ ಹಾಕಿರಬೇಕು. ಕ್ವಶನ್ ನಂಬರ್ 5ಅಲ್ಲಿ ಯೂನಿಟ್ 4ದು ಕ್ವಶನ್ಸ್ ಹಾಕಿರ್ತಾರೆ. ಸೊ ಒಂದು ಯೂನಿಟ್ ಯಾವುದೋ ಒಂದೀಗ ಯೂನಿಟ್ 2 ಯಾವುದೋ ಓದಿಲ್ಲ, ಯೂನಿಟ್ 1 ಯಾವುದೋ ಓದಿಲ್ಲ ಅಂದ್ರೂ 15 ಮಾರ್ಕ್ಸ್ ನಿಮಗೆ ಬಿಟ್ರೂ ಫುಲ್ ಔಟ್ ನಿಮಗೆ ಬರುವಂಥ ಚಾನ್ಸಸ್ಸು ಇರುತ್ತೆ. ಸೊ ನನಗೆ ಪ್ಯಾನಿಕ್ ಆಗೋದು ಬೇಕಾಗಿಲ್ಲ, ಅಥವಾ ನನಗೆ ಎಂಥ ಮೂಮೆಂಟಲ್ಲಿ ಓದಿ ಅರ್ಧಂಬರ್ಧ ತಿಳ್ಕೊಳ್ಳೋದಕ್ಕಿಂತ, ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ಯುವರ್ ಟೈಮ್ ಆನ್ ಸ್ಪೆಂಡಿಂಗ್ ಟೈಮ್ ಆನ್ ದಟ್ ಪರ್ಟಿಕ್ಯುಲರ್ ಚಾಪ್ಟರ್ ವಿಚ್ ಯು ಹ್ಯಾವ್ ನಾಟ್ ಸ್ಟಡಿ ಟಿಲ್ ನೌ, ಎಕ್ಸಾಮ್ ಹತ್ರ ಬಂದಿದೆ ಅಂತಂದರೆ ಆ ಯೂನಿಟ್ನ ಬಿಟ್ಬಿಟ್ಟು ಬೇರೆದು ನೀವು ಮಾಡಿದ್ರೂ ನಿಮಗೆ ಒಳ್ಳೆ ಮಾರ್ಕ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಮಾಡಬೇಕಾಗತ್ತೆ. ಸ್ಮಾರ್ಟ್ ವರ್ಕ್ ಅಂತಾರೆ, ಅದೇ ನೀವು ಸ್ಮಾರ್ಟಾಗಿ ಕ್ವಶನ್ಸ್ ಯಾವ ಥರ ಕೇಳ್ತಾರೆ, ನಾನು ಯಾವುದು ಓದಬೇಕು, ಹೆಂಗೆ ಓದಬೇಕು, ಅದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಎಕ್ಸಾಮಿನೇಷನ್ ಪ್ಯಾಟ್ರನ್ ಕ್ವಶನ್ ಪೇಪರ್ ಯಾವ ಥರ ಇರುತ್ತೆ ಅಂದರೆ ಹೀಗಿರುತ್ತೆ ನೋಡಿ. ಫಸ್ಟ್ ಸೆಮಿಸ್ಟರ್ BSc SCP ಡಿಗ್ರಿ ಎಕ್ಸಾಮಿನೇಷನ್ ಮೇ ಜೂನ್ 2025 ಅಂತ ಇರುತ್ತೆ. ಕೆಮಿಸ್ಟ್ರಿ ಇರುತ್ತೆ, ರೆಗ್ಯುಲರ್ ಆಗಿರುತ್ತೆ, ನೋಡ್ಕೋಬೇಕಾಗತ್ತೆ. QP ಕೋಡ್ ಕೊಟ್ಟಿರ್ತಾರೆ. ಯಾಕಂದರೆ ಕೆಮಿಸ್ಟ್ರಿ ಅಂದ ತಕ್ಷಣ SCP ಇರ್ಬೋದು, NEP ಇರ್ಬೋದು, ಆ NEPನಲ್ಲಿ ರಿಪೀಟರ್ಸ್ ಇರ್ಬೋದು, ಯಾವ ಕ್ವಶನ್ ಪೇಪರ್ ಅಂತ ನಿಮ್ಮ ಕ್ವಶನ್ ಪೇಪರಲ್ಲಿ ನಿಮ್ಮ ಹಾಲ್ ಟಿಕೆಟಲ್ಲಿ QP ಕೋಡ್ ಇರುತ್ತೆ. ಆ QP ಕೋಡು ಮತ್ತು ಕ್ವಶನ್ ಪೇಪರ್ ಅವತ್ತು ಬಂದಿರೋಂಥ ಕ್ವಶನ್ ಪೇಪರಲ್ಲಿ ಬಂದಿರೋಂಥ ಕೋಡು ಸೇಮ್ ಅಂತ ಚೆಕ್ ಮಾಡಿಕೊಂಡು ನೀವು ಆನ್ಸರ್ ಮಾಡಬೇಕಾಗತ್ತೆ. ಸೊ 3 ಅವರ್ಸ್ ಎಕ್ಸಾಮ್ ಇರುತ್ತೆ, 80 ಮಾರ್ಕ್ಸ್ಗಿರುತ್ತೆ. ನಿಮ್ಮ ಸಿನ್ಸ್ ಇಟ್ಸ್ ಎ ಕೆಮಿಸ್ಟ್ರಿ ಪೇಪರ್ ಏನು ಮಾಡ್ತಾರೆ, ಎಲ್ಲ ಕ್ವಶನ್ಸು ಆಲ್ ಕ್ವಶನ್ಸ್ ಆರ್ ಕಂಪಲ್ಸರಿ ಅಂತ ಹೇಳ್ತಾರೆ. ಯಾವುದೇ ರೀತಿ ಆ್ಯಸ್ ಎ ಕ್ವಶನ್ಸ್ ನಿಮಗಿಲ್ಲ. ಒಟ್ಟು 5 ಕ್ವಶನ್ ಇರುತ್ತೆ, 5 ಕ್ವಶನ್ಗೂ ನೀವು ಆನ್ಸರ್ ಮಾಡಬೇಕು. ಅದೇ ಥರ ಎಲ್ಲೆಲ್ಲಿ ಡಯಾಗ್ರಾಮ್ ಇರುತ್ತೋ, ಎಲ್ಲೆಲ್ಲಿ ಈಕ್ವೇಷನ್ಸ್ ಇರುತ್ತೋ ಅಲ್ಲೆಲ್ಲ ನೀವು ಬರೀಬೇಕಾಗುತ್ತೆ. ಸಿನ್ಸ್ ಇಟ್ಸ್ ಎ ಕೆಮಿಸ್ಟ್ರಿ ಪೇಪರ್, ಅವರು ಎಲ್ಲ ಕಡೆಗೂ ಗಿವ್ ಈಕ್ವೇಷನ್ ಅಂತ ಹೇಳೋಕ್ಕಾಗಲ್ಲ. ಎಕ್ಸ್ಪ್ಲೈನ್ ಯಾವುದೋ ಒಂದು ಪರ್ಟಿಕ್ಯುಲರ್ ರಿಯಾಕ್ಷನ್, ಎಕ್ಸ್ಪ್ಲೈನ್ SN1 ರಿಯಾಕ್ಷನ್ ಅಂದರೆ ಇಟ್ಸ್ ಅಂಡರ್ಸ್ಟುಡ್. SN1 ರಿಯಾಕ್ಷನ್ ನೀವು ಹೇಳಬೇಕು ಅಂದರೆ ವಿತ್ ಅನ್ ಈಕ್ವೇಷನ್ ನೀವು ಬರೀಲೇಬೇಕು ಅಂತ. ಅದೇ ಥರ ಯಾವುದೋ ಒಂದು
ಒಂದು ಡಯಾಗ್ರಾಮ್ ಇದೆ ಅಂತ ಇಟ್ಕೊಳ್ಳೋಣ. ಆ ಡಯಾಗ್ರಾಮ್ ಈಗ ಫಾರ್ ಎಕ್ಸಾಂಪಲ್ ಕೆಮಿಕಲ್ ಈಕ್ವಿಲಿಬ್ರಿಯಂ ಒಂದು ಯಾವುದೋ ಡಯಾಗ್ರಾಮ್ ಇದೆ ಅಂತ, ಆ ಡಯಾಗ್ರಾಮ್ ಎಲ್ಲ ರೈಟ್ ಅ ಡಯಾಗ್ರಾಮ್ ಅಂತ ನಾವು ಕೊಡೋಕ್ಕಾಗಲ್ಲ. ಇಟ್ಸ್ ಅಂಡರ್ಸ್ಟುಡ್ ದಟ್ ಯು ಹ್ಯಾವ್ ಟು ರೈಟ್ ದಟ್ಸ್ ವೈ ದೇ ಗೋಯಿಂಗ್ ಟು ಗಿವ್ ದಿ ಇನ್ಸ್ಟ್ರಕ್ಷನ್ಸ್ ಇನ್ ದಿ ಬಿಗಿನಿಂಗ್ ಓನ್ಲಿ. ನಾನು ಮುಂಚೆನೇ ಹೇಳ್ದಂಗೆ ಕ್ವಶನ್ ನಂಬರ್ 1ನಲ್ಲಿ 12 ಕ್ವಶನ್ಸ್ ಇರುತ್ತೆ. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್ ಇರುತ್ತೆ. ಅದ್ರಲ್ಲಿ ನೀವು ಬರೀ 10 ಮಾತ್ರ ಆನ್ಸರ್ ಮಾಡಬೇಕು. ಹೇಗೇನಿದೆ ಎಲ್ಲ ಯೂನಿಟಿಂದನೂ 4 ಯೂನಿಟಿಂದನೂ ಕ್ವಶನ್ಸ್ ನಿಮಗಲ್ಲಿ ಇರುತ್ತೆ. ಒಂದೊಂದು ಯೂನಿಟಿಂದ ನೀವು ಮಿನಿಮಮ್ 2 ಕ್ವಶನ್ ಅಂದ್ರೂ ಅದೇ 8 ಕ್ವಶನ್ ಆಯಿತು. ಇನ್ನು 2 ಕ್ವಶನ್ ಬೇರೆ ಯಾವ್ದಾದ್ರು ಯೂನಿಟಿಂದ ಬಂದಿರುತ್ತೆ. ಸೊ ಇಲ್ಲೂ ನಿಮಗೆ ಬೇಕಾದಷ್ಟು ಚಾಯ್ಸ್ ಇರುತ್ತೆ. ಇಟ್ಸ್ ಅ ಕಂಪಲ್ಸರಿ, ಇಟ್ಸ್ ಅ ಮಿಕ್ಸ್ಚರ್ ಆಫ್ ಆಲ್ ದಿ 4 ಟಾಪಿಕ್ಸ್, 4 ಯೂನಿಟ್ಸಿಂದ ಬಂದಿರುತ್ತೆ. ಅದೇ ಥರ ಕ್ವಶನ್ ನಂಬರ್ 2ನ ತೊಗೊಂಡ್ರೆ ಅದರಲ್ಲಿ ನೀವು 4 ಕ್ವಶನ್ನ ಕೊಟ್ಟಿರ್ತಾರೆ ಅವರು ABCD ಅಂತ. ಅದರಲ್ಲಿ 4ರಲ್ಲಿ ನೀವು ಯಾವ್ದಾದ್ರು 3 ಮಾತ್ರ ಆನ್ಸರ್ ಮಾಡಬೇಕು. ಅದು ಎಲ್ಲಿಂದ ಬಂದಿರುತ್ತೆ ಅಂದರೆ ಕೆಮಿಕಲ್ ಬಾಂಡಿಂಗ್ ಕ್ವಶನ್ಸ್ ಕೇಳ್ತಾರೆ. ಕೆಮಿಕಲ್ ಬಾಂಡಿಂಗ್ ಅಂದರೆ ನಿಮ್ಗೆ ಅಯಾನಿಕ್ ಬಾಂಡಿಂಗ್ ಇದೆ, ಕೋಲೆಂಟ್ ಬಾಂಡಿಂಗ್ ಇದೆ. ಕೋಲೆಂಟ್ ಬಾಂಡಿಂಗಲ್ಲಿ ಮತ್ತೆ ನೀವು ವೇಲೆನ್ಸ್ ಬಾಂಡ್ ಥಿಯರಿ ಓದ್ತೀರಾ, ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಓದ್ತೀರಾ, ಅದ್ರ ಮೇಲೆ ಕ್ವಶನ್ಸ್ ಇರುತ್ತೆ. ಅದೇ ಥರ ಕ್ವಶನ್ ನಂಬರ್ 3ನಲ್ಲಿ ಅಂದರೆ ಯೂನಿಟ್ 2ದು ಕ್ವಶನ್ಸ್ ಇರುತ್ತೆ. ಕೆಮಿಕಲ್ ಈಕ್ವಿಲಿಬ್ರಿಯಮ್ ಆ್ಯಂಡ್ ಅಯಾನಿಕ್ ಈಕ್ವಿಲಿಬ್ರಿಯಾ ಅಂತಿದೆ, ಆ ಚಾಪ್ಟರ್ ಮೇಲೆ ಇರುತ್ತೆ. ಅಗೇನ್ ಇಲ್ಲೂ 4 ಕ್ವಶನ್ಸ್ ಇರುತ್ತೆ. ನೀವು 4ರಲ್ಲಿ ಯಾವ್ದಾದ್ರು 3 ಆನ್ಸರ್ ಮಾಡಬೇಕಾಗತ್ತೆ. ಅದೇ ಥರ ಕ್ವಶನ್ ನಂಬರ್ 4ನ ತೊಗೊಂಡ್ರೆ ಎನಿ 3 ಯು ಹ್ಯಾವ್ ಟು ಆನ್ಸರ್. ಹ್ಯಾಲೈಡ್ಸ್ UV ವಿಸಿಬಲ್ ಸ್ಪೆಕ್ಟ್ರೋಸ್ಕೋಪಿ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಬಿಕಾಸ್ ಯೂನಿಟ್ 3ನಲ್ಲಿ ನಿಮ್ಗೆ 2 ಚಾಪ್ಟರ್ಸ್ ಇದೆ. ಅಗೇನ್ ಹ್ಯಾಲೈಡ್ಸ್ ಅಂದರೆ ಅರೈಲ್ ಹ್ಯಾಲೈಡ್ಸು, ಆಲ್ಕೈಲ್ ಹ್ಯಾಲೈಡ್ಸ್, ಅದ್ರ ಮೇಲೆ ಕ್ವಶನ್ಸ್ ಕೇಳ್ಬೋದು. ಸ್ಪೆಕ್ಟ್ರೋಸ್ಕೋಪಿನಲ್ಲಿ UV ವಿಸಿಬಲ್ ಸ್ಪೆಕ್ಟ್ರೋಸ್ಕೋಪಿ ಇದೆ, ಅದ್ರ ಮೇಲೆ ಕ್ವಶನ್ಸ್ನ ಕೇಳ್ತಾರೆ. ಅಗೇನ್ ನಿಮ್ಗೆ ಇಲ್ಲೂ ಔಟ್ ಆಫ್ 4 ಯು ಆರ್ ಗೋಯಿಂಗ್ ಟು ಆನ್ಸರ್ ಓನ್ಲಿ 3. ಕ್ವಶನ್ ನಂಬರ್ 5 ತೊಗೊಂಡ್ರೆ ಆರ್ಗ್ಯಾನಿಕ್ ಇದೆ ಕಂಪ್ಲೀಟ್ಲಿ, ಅದರಲ್ಲಿ ಯು ಹ್ಯಾವ್ ಟು ಆನ್ಸರ್ 3. ಏನೇನಿದೆ ಅಂದರೆ ಹಾಲ್ಡೇಟ್ಸ್ ಆ್ಯಂಡ್ ಕೀಟೋನ್ಸ್ ಇದೆ, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಇದೆ, ಈಥರ್ಸ್ ಆ್ಯಂಡ್ ಎಪಾಕ್ಸೈಡ್ಸ್ ಇದೆ. ಒಟ್ಟು 4 ಕ್ವಶನ್ಸ್ ಇರುತ್ತೆ. 4ರಲ್ಲಿ ಯಾವ್ದಾದ್ರು 3 ನೀವು ಆನ್ಸರ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಕ್ವಶನ್ಸ್ ಇರುತ್ತೆ. ಆಲ್ರೆಡಿ ನಾನು ಕ್ವಶನ್ಸ್ ಪ್ರೀವಿಯಸ್ ಇಯರಲ್ಲಿ ಯೂನಿಟ್ ವೈಸ್ ಯಾವ್ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ ಅಂತ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಪ್ರಿಪೇರ್ ಆಗಿ ಎಕ್ಸಾಮಿನೇಷನ್ ಹಾಲ್ಗೆ ಬರಬೇಕು. ಆವಾಗ ನಿಮಗೆ ಈಸಿ ಆಗುತ್ತೆ ಕ್ರ್ಯಾಕ್ ಮಾಡೋಕ್ಕೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಗುಡ್ ಲಕ್.